ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಅಗಲಕೋಟೆ ಆ್ಯಂಡ್ ಪೋಸ್ಟ್ ಹತ್ತಿರದ CNS ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪ್ರಾಂಶುಪಾಲರಾದ ಧನಂಜಯರವರ ನೇತೃತ್ವದಲ್ಲಿ LKG ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ LKG ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಸಂಭ್ರಮಿಸಿದರು. वैवस्वतमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे दण्डकारण्ये गोदावर्याः दक्षिणे तीरे शालिवाहनशके बौद्धावतारे श्रीरामक्षेत्रे रङ्गनाथक्षेत्रे लक्ष्मीनरसिंहक्षेत्रे अस्मिन् वर्तमाने व्यावहारिके चान्द्रमानेन श्री पराभव नाम संवत्सरे उत्तरायणे ग्रीष्मऋतौ अधिकज्येष्ठमासे कृष्णपक्षे षष्ट्या शुभसितौ वासरः स्थिरवासरः अन्धवासरः शनिवासरः युक्तायां शुभनक्षत्र अनिष्टानक्षत्र शुभयोग शुभकर्ण एवं गुण विशेषेण विशिष्टायां शुभसितौ मम सहकुटुम्बानां क्षेम स्थैर्य विजय वीर्य अभय आनंद आयुरारोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थं सकल मनोरथ प्राप्त्यर्थं श्री अग्निहोत्र पूजां करिष्ये. ಆ ಹೂವನ್ನು ಹೋಮದ ಕುಂಡದ ಮುಂದೆ ಬಿಟ್ಬಿಡ್ಬೇಕು. ಹೂವು ಅಕ್ಷರ ಕೈದು ಅಂತ ಒಳಗಾಕ್ಬಾರ್ದು. ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್ ಸ್ವಾಹಾ. ಓಂ ಗಣಪತಿ ದೇವಾಯ ಇದಂ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಸ್ವಾಹಾ. ಓಂ
ಓಂ ಅಗ್ನಿದೇವತಾಭ್ಯೋ ನಮಃ. ಕುಂಕುಮಚೂರ್ಣಂ ಸಮರ್ಪಯಾಮಿ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः शान्तिः. ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಮಾಗಡಿ ಸೀಮೆಯ ಅಗಲಕೋಟೆ ಆ್ಯಂಡ್ ಪೋಸ್ಟ್ ದೋಣಕುಪ್ಪೆ ಬಳಿ CNS ಪಬ್ಲಿಕ್ ಸ್ಕೂಲ್ ಇದೆ. ಆ ಶಾಲೆಯಲ್ಲಿ ಇವತ್ತು ಕತ್ತಲೆಯನ್ನು ನಿವಾರಣೆ ಮಾಡಿ ಅಕ್ಷರದ ಬೆಳಕನ್ನು ನೀಡೋದಕ್ಕೆ ಪೂಜೆಯನ್ನು ಆರಂಭಿಸ್ಕೊಂಡಿದ್ದಾರೆ. ಪ್ರಾಂಶುಪಾಲರಾದಂಥ ಸಹೋದರ ಧನಂಜಯ್ ಸರ್ ಮತ್ತು ಅವ್ರ ಕುಟುಂಬದವರು ಶಿಕ್ಷಕರಿದ್ದಾರೆ. ಧನಂಜಯ್ ಸರ್, ನಮ್ಮ ಶಾಲೆಯಲ್ಲಿ ಇವತ್ತು ಏನು ವಿಶೇಷ ನಡೀತಾ ಇದೆ ಹಂಚಿಕೊಳ್ಳಿ. ಎಲ್ಲ ಸಮಸ್ತರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಹೊಸದಾಗಿ LKG ಮತ್ತು ನರ್ಸರಿ ಮಕ್ಕಳಿಗೆ ಅಡ್ಮಿಷನ್ ಆಗಿರುವಂಥ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಅಗ್ನಿಹೋತ್ರ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ನಡೆಸ್ಕೊಡ್ಲಿಕ್ಕೆ ರಾಜಮೋಹನ್ ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಅಗ್ನಿಹೋತ್ರ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಮತ್ತು ಅಕ್ಷರಾಭ್ಯಾಸನೂ ಕೂಡ ಮಾಡಿಸ್ತಾ ಇದ್ದಾರೆ. ಇದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಮೊದಲನೇ ಮಕ್ಕಳು ಹೆಜ್ಜೆ ಇಡೋದ್ರಿಂದ ಅವರು ಉತ್ತಮವಾಗಿ ದೇವರ ಆಶೀರ್ವಾದ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಶಾಲೆಯಿಂದ ಆಯೋಜನೆ ಮಾಡಿ ಇವತ್ತು ನಡೆಸಿದ್ದೀವಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಶೈಕ್ಷಣಿಕ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಶಾಲೆ ಉದ್ದೇಶ ಆಗಿರುತ್ತೆ. ಎಷ್ಟು ಜನ ಮಕ್ಕಳಿದ್ದಾರೆ ಒಟ್ಟು ಇಲ್ಲಿ ಈಗ? ಒಟ್ಟು 600 ಮೇಲೆ ಮಕ್ಕಳಿದ್ದಾರೆ. ಅಲ್ಲ, LKG ಇವಾಗ LKG 46, ಪ್ರೀ ನರ್ಸರಿ 15. ಆ ಮಕ್ಕಳಿಗೆ ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅಗ್ನಿಹೋತ್ರ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಾಡಿದ್ದೀವಿ. ಪುರಾತನ ಕಾಲದಲ್ಲಿ ಭಾರತೀಯ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಅನ್ನೋದು ಅರಮನೆ ಗುರುಮನೆಗೆ ಮಾತ್ರ ಸೀಮಿತವಾಗಿತ್ತು. ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಮಾಗಡಿ ಸೀಮೆಯ ಅಗಲಕೋಟೆ ದೋಣಕುಪ್ಪೆ ಬಳಿ ಇರ್ತಕ್ಕಂಥ ಇಲ್ಲಿ ಬಹುಪಾಲು ಭೂಮಿಪುತ್ರರಾದಂಥ ರೈತರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಎಲ್ಲ ರೈತರ ಮಕ್ಕಳೇ. ರೈತರ ಮನೆಯ ಬಾಗಿಲಿಗೆ ಅಕ್ಷರದ ಅರಿವನ್ನು, ಜ್ಞಾನದೀಪವನ್ನು ಬೆಳಗಿಸ್ತಾ ಇರ್ತಕ್ಕಂಥ ಈ ಶಾಲೆಯ ಸಂಸ್ಥಾಪಕರಾದಂಥ ರೂಪಾ ಬಸವರಾಜಣ್ಣವ್ರನ್ನ, ಇಂದಿನ ಪ್ರಾಂಶುಪಾಲರಾದಂಥ ಧನಂಜಯ ಸರ್ ಕುಟುಂಬದವರನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾನು ಪ್ರಾರ್ಥಿಸ್ಕೊಳ್ತೇನೆ. ಅಕ್ಷರದ ಅರಿವು ಬಂದಾಗ ಮಾನವೀಯತೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ, ಯಶಸ್ವಿ ಆಗ್ತದೆ ಅಂತ ಹೇಳ್ತಾ, ರೈತಾಪಿ ವರ್ಗದ ಮಕ್ಕಳ ಮೇಲೆ ಕೃಪೆ ತೋರಿ ಅಕ್ಷರಾಭ್ಯಾಸಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆ. ನಮಸ್ಕಾರ. ಸರ್ವಕಾರ್ಯೇಷು
ಹಂಸವಾಹಿನಿಯೇ ನಮಃ ಓಂ 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 ಜ್ಞಾನದಾಯಿನೇ ನಮಃ ಬರೀರಿ ಓಂ ಜ್ಞಾನದಾಯಿನೇ ನಮಃ 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 ಓಂ ಅಂಬಾ ವಿಮಲ ಚರಿತೆ ಹೇಳಿ ಓಂ ಅಂಬಾ ವಿಮಲ ಚರಿತೆ ಓಂ ಅಂಬಾ ವಿಮಲ ಚರಿತೆ ಓಂ ಅಂಬಾ ವಿಮಲ ಚರಿತೆ ಓಂ ಅಂಬಾ ವಿಮಲ ಚರಿತೆ ಓಂ ಅಂಬಾ ವಿಮಲ ಚರಿತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.